ಯಾರಿದ್ದಾರೆ, ಮಕ್ಕಳು ಯಾರಿದ್ದಾರೆ? ಈಗ ಮಕ್ಕಳು ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ. ಈಗ ನಾವು ಎಲ್ಲರೂ ರಾಜಕಾರಣಿಗಳನ್ನ ಬೈತಾ ಇದ್ದೇವೆ ಇಲ್ವಾ? ಬೈತಿದ್ದೀವಾ? ಎಲ್ಲರೂ ಬೈತಾರೆ. ಯಾರು ಬೈದೇ ಇರೋರು ಯಾರಿದ್ದಾರೆ ಅಲ್ವಾ? ಈ ನಾವೇ ಬೈತಾ ಇರೋ ರಾಜಕಾರಣಿಗಳನ್ನ ಮುಂದಕ್ಕೆ ಬರುವಂಥವ್ರು ಯಾರು? ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಮಕ್ಕಳುಗಳು, ಇನ್ನು ಮೊಮ್ಮಕ್ಕಳು ಬರ್ತಿರ್ತಾರೆ. ಅವ್ರನ್ನೇ ನಾವು ನಮ್ಮ ಮೊಮ್ಮಕ್ಕಳುಗಳಿಗೂ ಕೂಡ ಅವರೇ ರಾಜರನ್ನಾಗಿ ಮಾಡ್ಬೇಕಾ? ಅವ್ರನ್ನೇ ರಾಜರನ್ನಾಗಿ ಮಾಡ್ಬೇಕಾ? ನಾವು ನಮ್ಮ ಮುಂದಿನ ಪೀಳಿಗೆಗೂ ಇವರೇ ರಾಜರಾಗಿರ್ಬೇಕಾ? ನಾವು ಯಾರಿಗೆ ಬೈತಾ ಇದೀವೋ ಅವ್ರನ್ನೇ ರಾಜರನ್ನಾಗಿ ಮಾಡ್ಬೇಕಾ? ನಮ್ಮ ಹತ್ರ ಅವಕಾಶ ಇದೆಯಲ್ಲ ಬದಲಾವಣೆ ಮಾಡೋಕ್ಕೆ, ಓಟು, ಅದನ್ನ ಯೂಸ್ ಮಾಡ್ಕೊಂಡು ಮಾಡೋಣ, ಬದಲಾವಣೆ ಮಾಡೋಣ, ನಮ್ಮಲ್ಲೇ ಒಬ್ಬರನ್ನ ಮಾಡೋಣ. ಇದನ್ನ ನಾವು ಯೋಚನೆ ಮಾಡಬೇಕು. ಮುಂದಿನ ಪೀಳಿಗೆಗೆ ನಾವು ಯಾರಿಗೆ ಬೈದು ಏನ್ ಹೇಳ್ತಾರೆ ಉಪಕಾರ ಆಗ್ತಾ ಇದ್ದೀವಿ ಅಂಥವ್ರನ್ನ ಮುಂದಿನ ಪೀಳಿಗೆಗೆ ನಾಯಕರಾಗಿ ಕಳಿಸೋದು ಬೇಡ, ಒಳ್ಳೆಯವ್ರನ್ನ ಮಾಡಿ ಕಳಿಸೋಣ. ಈ ಉದ್ದೇಶ, ಈ ಒಂದು ಗುರಿ ಇಟ್ಕೊಂಡು ನಾವು